ನನ್ನ ಈ ಪರಿಸ್ಥಿತಿ ಕಾರಣ ಆದವನ್ ಯಾರು ಅಂತ ತಿಳ್ಕೊಳ್ಳೋದಿಕ್ಕೆ ಒದ್ದಾಡ್ತೀವ್ನಿ. ನನ್ನ ಜೀವನನ ನರ್ಕಕ್ಕೆ ತಳ್ಳಿ, ನನ್ನ ಜೀವನಕ್ಕೆ ಕೊಳ್ಳಿ ಇಟ್ಟು, ನನ್ನ ಜೀವನನ ತಲೆ ಕೆಳಗೆ ಮಾಡಿರೋ ಆ ಪಾಪಿ ಯಾರು ಅಂತ ನಾನು ತಿಳ್ಕೊಳ್ಳೇಬೇಕು. ಅಲ್ಲಿ ಗಂಟ ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಯಾವ ಆಲೋಚನೆನೂ ನನ್ನ ತಲೆನಲ್ಲಿ ಓಡೋದಿಲ್ಲ. ಅದಕ್ಕೆ ಅವಕಾಶನೂ ಇಲ್ಲ. ಮೈನಾ, ನಿನ್ ಪರಿಸ್ಥಿತಿ ನಮಗೂ ಅರ್ಥ ಆಗುತ್ತೆ. ಆ ಪಾಪಿ ಯಾರು ಅಂತ ಕಂಡುಹಿಡಿಯಕ್ಕೆ ತಾನೆ ರೆಸಾರ್ಟ್ಗೆ ಹೋಗಿದ್ದು. ಆದ್ರೆ ಏನ್ ಮಾಡೋದು, ಅಲ್ಲೂ ಏನು ಕ್ಲೂ ಸಿಗ್ಲಿಲ್ಲ. ಮಮಕ್ಕ, ನಿಮ್ ಕಂಪ್ನಿದು ಸಿಲ್ವರ್ ಜುಬ್ಲಿ ಫಂಕ್ಷನ್ ನಡೆದಾಗ ನೀವು ಅಲ್ಲಿದ್ರಿ ಅಲ್ವಾ? ಹೌದು ಕೃಷ್ಣವೇಣಿ. ಆಗ ಮೈನಾ ಎಲ್ಲ ಹೋಗಿದ್ಲು? ಏನಾಯ್ತು? ಅವಳ ಜೊತೆ ಯಾರಾದ್ರೂ ತಪ್ಪಾಗಿ ನಡ್ಕೊಂಡ್ರಾ ಇಲ್ಲ ತಪ್ಪಾಗಿ ನಡ್ಕೊಳಕ್ ಪ್ರಯತ್ನ ಮಾಡಿದ್ರಾ? ಏನಾದ್ರೂ ನೆನ್ಪಿಸ್ಕೊಳ್ಳಿ ಮಮಕ್ಕ. ಕೃಷ್ಣವೇಣಿ, ನಂಗೇನು ನೆನಪಾಗತ್ತಿಲ್ಲ. ಎಲ್ಲ ಸರಿಯಾಗಿರೋ ಇವಳಿಗೆ ಏನು ನೆನಪಾಗ್ತಿಲ್ಲ, ಇನ್ ಇವಳಿಗೆ ಏನ್ ನೆನಪಾಗುತ್ತೆ? ಯಾಕೋ ನಮ್ಮ ಮೈನೊಂದು ಟೈಮೇ ಸರಿ ಇಲ್ಲ. ಏನ್ ವಿಧಿನೋ ಏನೋ. ಕೃಷ್ಣವೇಣಿ, ಏನಂದಿ? ಮೈನೊಂದು ಟೈಮೇ ಸರಿ ಇಲ್ಲ ಅಂದೆ. ಅದಲ್ಲ, ಅದಾದ್ಮೇಲೆ ಏನೋ ಅಂದಿಲ್ಲ. ಏನಂದಿ? ಏನ್ ವಿಧಿಯೋ ಏನೋ ಅಂದೆ. ಹಾ, ವಿಡಿಯೋ ಮೈನಾ, ವಿಡಿಯೋ. ನೀ ಪುಷ್ಪಕ್ ಸರ್ ಮನೆಗೆ ಹೋಗಿದ್ಯಲ್ಲ ಅವ್ರಿಗೆ ಆರಾಮಿಲ್ಲ ಅಂತ ನೋಡಾಕ. ಅವಾಗ ಪುಷ್ಪಕ್ ಸರ್ ನೀ ಡಾನ್ಸ್ ಮಾಡಿದ ವಿಡಿಯೋ ತೋರ್ಸಾರಂತ ಹೇಳಿದ್ದಿಲ್ಲೋ? ನಾನ್ ಹೇಳಿದ್ನಾ? ಹಾ, ಹೌದ್ವಾ ಮೈನಾ? ನೀನ ಚಲೋತಂಗ್ ನೆನ್ಪು ಮಾಡ್ಕೋ. ಅವತ್ ಪುಷ್ಪಕ್ ಸರ್ಗೆ ಆಕ್ಸಿಡೆಂಟ್ ಆದಾಗ ನಿಮ್ ಮನೆಗೆ ಹೋಗಿದ್ದಿ. ಪುಷ್ಪಕ್ ಸರ್ ನಿಂಗೆ ವಿಡಿಯೋ ತೋರ್ಸಾರಂತ ನೀನ್ ಬಂದ್ ನನ್ ಮುಂದೆ ಹೇಳಿದ್ಯಲ್ಲ. ಏನ ಮೈನಾ, ನಾನ ಮರುಗುಳಿ ಅದನ್ನ ನನ್ಗ ನೆನ್ಪು ಬರ್ಲಿಕತ್ತೈತಿ. ನಿನಗ್ಯಾಕೆ ನೆನ್ಪು ಬರವಲ್ತು? ಚಲೋತಂಗ್ ನೆನ್ಪು ಮಾಡ್ಕೋ. ಯೋಚನೆ ಮಾಡಿ ಇನ್ನೊಂದ್ಸರ್ತಿ ನೆನ್ಪು ಮಾಡ್ಕೊ ಮೈನಾ. ಹಾ, ಹೌದು ಅಕ್ಕ. ಅವ್ರ ಮನೆಗೆ ಹೋದಾಗ ಅವ್ರ ಲ್ಯಾಪ್ಟಾಪ್ ಅಲ್ಲಿ ನನ್ಗೆ ವಿಡಿಯೋ ಎಲ್ಲ ತೋರಿಸಿದ್ರು. ಹೌದಕ್ಕ, ತೋರಿಸಿದ್ರು. ಈಗ ನೆನಪಾತಿಲ್ಲ? ಓ ಮೈ ಗಾಡ್, ಬೆಟರ್ ಲೇಟ್ ದನ್ ನೆವರ್. ಮಾಮ, ಸೂಪರ್ ನೀನು. ಮೈನಾ, ಪುಷ್ಪಕ್ ಸರ್ ಹತ್ರ ಈ ವಿಡಿಯೋ ಸಿಕ್ಕರೆ 100% ಕ್ಲೂ ಸಿಗುತ್ತೆ. ಹೌದು ಮೈನಾ, ಹೇಗಾದ್ರೂ ಮಾಡಿ ಪುಷ್ಪಕ್ ಸರ್ ಹತ್ರ ಆ ವಿಡಿಯೋನ ನೀನೇ ತರಬೇಕು. ಆಗ ಪಾಪಿ ಯಾರು ಅಂತ ಕಂಡು ಹಿಡಿಬಹುದು. ಧ್ರುವ, ಏನು ಆಕಾಶನೇ ತಲೆ ಮೇಲೆ ಬಿದ್ದಂಗೆ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಏನಿಲ್ಲ ಸರ್, ಸುಮ್ಮನೆ ಹಾಗೆ ನಿಂತಿದ್ದೆ. ನೀನ್ ಏನಿಲ್ಲ ಅಂತ ಸುಳ್ಳು ಹೇಳಿದ್ರೆ ನಾನ್ ನಿಮ್ಮ ಅಮ್ಮ ಕಣೋ, ನನಗ್ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ? ನೀನ್ ಮೈನನ್ ಬಗ್ಗೆ ತಾನೇ ಯೋಚನೆ ಮಾಡ್ತಿರೋದು. ನೀನೇನು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ. ಮೈನಂಗ್ ಫೋನ್ ಮಾಡಿದ್ಯಾ? ಅವಳೇನಾದ್ರೂ ಹೇಳಿದ್ಲಾ? ಇಲ್ಲ ಅಮ್ಮ, ಮೈನಾ ಏನು ಹೇಳಲಿಲ್ಲ. ಪಾಪ ಕಣ, ಅವಳು ಮನ್ಸಲ್ಲಿ ಎಂತ ಅಗ್ನಿ ಪರ್ವತ ಇಟ್ಕೊಂಡು ನರಳ್ತಿದ್ದಾಳೋ ಏನೋ. ಆದಷ್ಟು ಬೇಗ ಅವಳ ಸಮಸ್ಯೆ ಏನು ಅಂತ ನಾವು ತಿಳ್ಕೋಬೇಕು ಕಣೋ. ಹೇಗ್ ತಿಳ್ಕೊಳ್ಳಿ ಸರ್ಸು? ನಾನು ಎಲ್ಲ ರೀತಿಲೂ ಪ್ರಯತ್ನ ಪಟ್ಟಿದ್ದೀನಿ, ಆದ್ರೆ ಮೈನಾ ಏನು ಹೇಳ್ತಾನೆ ಇಲ್ಲ. ಅವಳೇನು ಬಾಯ್ ಬಿಡೋದು ಇಲ್ಲ. ಅವಳೇನು ಹೇಳಲ್ಲ ಅನ್ನೋ ವಿಷಯ ನಿಮ್ಗೂ ಗೊತ್ತು ತಾನೆ? ಮತ್ ಯಾಕೆ ಮೇಲ್ ಬಿದ್ದು ಹೋಗ್ತಿದ್ದೀರಾ? ನಿನಗೆಷ್ಟು ಸರಿ ಹೇಳಿದೀನಿ, ದೊಡ್ಡೋರ್ ಮಾತಾಡುವಾಗ ಮಧ್ಯ ಬರ್ಬೇಡ ಅಂತ. ಮತ್ತೆ ಮತ್ತೆ ಅದೇ ಕೆಲಸ ಮಾಡ್ತೀಯಲ್ಲ, ಹೋಗಿ ಒಳಗಡೆಗೆ. ಅಮ್ಮ, ಒಳ್ಳೇದ್ ಹೇಳೋದಕ್ಕೆ ದೊಡ್ಡೋಳಾದ್ರೇನು ಚಿಕ್ಕವಳಾದ್ರೇನು? ಅಲ್ಲ, ನನಗೊಂದ್ ಅರ್ಥ ಆಗ್ತಿಲ್ಲ. ನಿಂಗ್ ಹುಷಾರಿಲ್ಲ, ಅಣ್ಣ ಕೈ ಸುಟ್ಕೊಂಡಿದ್ದಾನೆ. ಅದ್ನೇನೋ ನೋಡಕ್ ಬರ್ದೇ ಇರೋಳು ನಿನ್ ದೃಷ್ಟಿಲ್ ಅದ್ ಹೇಗ್ ಒಳ್ಳೆಯವಳಾಗಿದ್ದಾಳೆ ಅಂತ. ನೀನ್ ನೋಡಿದ್ರೆ ಮೈನಾ ನನ್ ಸೊಸೆ ಅಂತ ಊರೆಲ್ಲ ಹೇಳ್ಕೊಂಡ್ ತಿರುಗ್ತಾ ಇದೀಯಾ. ಅವಳು ಅಮ್ಮ ಅನ್ಕೊಳ್ಳೋದಿರ್ಲಿ,
ಅತ್ತೆ ಅನ್ಕೊಳ್ಳೋದಿರ್ಲಿ, ಕೊನೆ ಪಕ್ಷ ನಿನ್ನ ಮನುಷ್ಯಳು ಅಂತಾನೂ ಅನ್ಕೊಂಡಿಲ್ವಲ್ಲ. ನೀನ್ ಸುಮ್ನೆ ಇರೆ. ಪಾಪ ಅವಳಿಗೇನ್ ಸಮಸ್ಯೆ ಇದೆಯೋ ಏನೋ. ನೋಡು, ಎಲ್ಲಾ ಸಮಯದಲ್ಲೂ ಎಲ್ಲಾರನ್ನೂ ಒಂದೇ ತಕಡೆಯಲ್ಲಿ ಹಾಕಿ ತೂಗಕ್ಕಾಗಲ್ಲ ಕಣೆ. ಏನಮ್ಮ ಸಮಸ್ಯೆ? ಒಂದು, ಇವನೇನು ಅಂತ ತಿಳ್ಕೋಬೇಕು, ಇಲ್ಲ ಅವಳೇ ಬಾಯ್ಬಿಟ್ಟು ಹೇಳ್ಬೇಕು. ಏನು ಆಗ್ತಿಲ್ಲ ಅಂದ್ರೆ ಏನರ್ಥ? ಏನು? ಮೈನಾ ಬದ್ಲಾಗಿದ್ದಾಳೆ ಅಂತ ಅರ್ಥ. ಅವಳು ಮೊದ್ಲಿನ ತರ ಇಲ್ಲ ಅಂತ ಅರ್ಥ. ದೀಪಾ, ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರ್ತೀಯಾ? ಮೈನಾ ನೀನ್ ಹೇಳ್ದಾಗ ಬದ್ಲಾಗಿಲ್ಲ. ನನ್ನ ಅವಳ ಮಧ್ಯದಲ್ಲಿ ಯಾವುದೋ ಒಂದು ವಿಷಯ ಅಡ್ಗೋಡೆ ಆಗಿ ನಿಂತಿದೆ. ಅದ್ ನಮ್ಗೆ ಯಾರಿಗೂ ಕಾಣಿಸ್ತಿಲ್ಲ. ಆದ್ರೆ ಅವಳಿಗೆ ಕಾಣಿಸ್ತಿದ್ಯೋ ಇಲ್ವೋ ನನಗ್ ಗೊತ್ತಿಲ್ಲ. ಕಾಣಿಸ್ತಿದ್ರು ಅವಳಿಗೆ ಹೇಳ್ಕೊಡೋದಕ್ಕಾಗ್ತಿಲ್ಲ ಅನ್ಸುತ್ತೆ. ಯಾಕೆ ಹೇಳ್ಕೊಳಕ್ ಆಗ್ತಿಲ್ಲ? ಪ್ರೀತಿಸೋರ್ ಹತ್ರ ಅದೇನು ಅಂತ ಯಾಕೆ ಹೇಳ್ಕೊಳಕ್ ಆಗ್ತಿಲ್ಲ? ದೀಪಾ, ನೀನ್ ಸ್ವಲ್ಪ ಬಾಯಿ ಮುಚ್ಕೊಂಡು ಸುಮ್ಮನೆ ಇರು, ಇಲ್ಲ ಅಂದ್ರೆ. ಧ್ರುವ, ಅವಳು ಹೇಳ್ತಾ ಇರೋದ್ರಲ್ಲಿ ನ್ಯಾಯ ಇದೆ ಕಣೋ. ಒಂದ್ ಹೆಣ್ಣು ಒಬ್ಬನ್ನ ಮನ್ಸಾರೆ ಪ್ರೀತಿಸಿ ಅವನ್ನ ತನ್ನೋನು ಅಂದ್ಕೊಂಡ್ಮೇಲೆ ಯಾವ ವಿಷಯನೂ ಮುಚ್ಚಿಡಲ್ಲ. ಈ ವಿಷಯ ನಿನಗೆ ಗೊತ್ತಾಗ್ಬಾರ್ದು ಅಂತ ಮುಚ್ಚಿಟ್ಟಿದ್ದಾಳೆ ಅಂದ್ರೆ ಇದ್ರಲ್ಲೇನೋ ಉದ್ದೇಶ ಇದೆ ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಈ ವಿಷಯ ತೂಕ ನಿನ್ ಪ್ರೀತಿಗಿಂತ ದೊಡ್ಡದು ಅನ್ಸುತ್ತೆ. ಅದಕ್ಕೆ ಕೊಳ್ಳಿ ಇಡಬಾರ್ದು ಅಂತ ಮೈನಾ ನಿನ್ನ ಹತ್ರ ಏನು ಹೇಳ್ದೆ ಇದ್ದಾಳೆ. ಅಮ್ಮ, ನಾನಿಷ್ಟೆಲ್ಲ ಹೇಳ್ತಿದ್ರು ನಿನ್ ತಲೆಗೆ ಹೋಗ್ತಿಲ್ವಲ್ಲಮ್ಮ. ಅವಳ ಪ್ರೀತಿಗೆ ಕೊಳ್ಳಿ ಆಗ್ತೀನಿ ಅಂತ ಹೆದ್ರಿ ಹಿಂದೆ ಹೋಗ್ತಿಲ್ಲ. ಅವಳ ಪ್ರೀತಿಗೆ ಕೊಳ್ಳಿ ಇಡ್ಬೇಕು ಅಂತ ತೀರ್ಮಾನ ಮಾಡಿ ಹೀಗ್ ಮಾಡ್ತಿರೋದು. ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ರೆ ಬಾರಿಸ್ತೀನಿ ಇವಾಗ. ಹೋಗೆ ಒಳಗೆ. ನಿಮ್ಗೆ ಜೀವನದಲ್ಲಿ ಬುದ್ಧಿ ಬರಲ್ಲ ಬಿಡು. ಇವನ್ ಬಿಸಿನೀರಲ್ಲಿ ಕೈ ಸುಟ್ಕೊಂಡಲ್ಲ, ಹಾಗೆ ಜೀವನದಲ್ಲೂ ಕೈ ಸುಟ್ಕೊಂಡಾಗ ಬುದ್ಧಿ ಬರುತ್ತೆ. ಮಾತಾಡ್ಬೇಡ, ಒಂದು ಹೋಗೊಳಗೆ. ಸರಿ, ಹೋಗ್ತೀನಿ ಬಿಡು, ಹೋಗು. ಧ್ರುವ, ನೀನ್ ಅವಳ ಮಾತಿಗೆ ತಲೆ ಕೆಡ್ಸ್ಕೋಬೇಡ. ಮೈನಾ ನೀನೇನ್ ಕೇಳಿದ್ರು ಹೇಳ್ತಿಲ್ಲ ಅಲ್ವಾ? ಸರಿ, ನಾನೇ ಹೋಗಿ ಅವಳ ಹತ್ರ ಮಾತಾಡ್ತೀನಿ. ಏನಂತ ನಾನೇ ಕೇಳ್ತೀನಿ. ಬೇಡ ಸರ್ಸು. ಮೈನಾ ಯಾಕೋ ನೀನ್ ಕೇಳಿದ್ರು ನಾನ್ ಕೇಳಿದ್ರು ಬೇರೆ ಯಾರೇ ಕೇಳಿದ್ರು ಅವಳಿಗೇನೋ ಹೇಳಲ್ಲ ಅನ್ನಿಸ್ತಾ ಇದೆ. ಇಲ್ಲ ಕಣೋ, ಅವಳು ನನ್ ಸೊಸೆ, ನನಗೆ ಗೌರವ ಕೊಡ್ತಾಳೆ. ನಾನೇ ಹೋಗಿ ಮಾತಾಡ್ತೀನಿ. ನೀನೇನು ಟೆನ್ಷನ್ ಮಾಡ್ಕೋಬೇಡ, ಹೋಗ್ ಮಲ್ಕೋ ಹೋಗು. ಸರ್ಸು, ನೀನ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೀನಿ. ನೀನ್ ಹೋಗು. ವಾಚ್ಮ್ಯಾನ್ ಅಣ್ಣ, ಟಿಫನ್ ಆಯ್ತಾ? ಆಯ್ತಮ್ಮ. ಜಯಂತಿ ಜಯಂತಿ ಜಯಂತಿ, ನೋಡಿದ್ರು ನೋಡ್ದೇ ಇರೋಂಗ್ ಹೋಗ್ತಿಯಲ್ಲ ಜಯಂತಿ ನೀನು? ಇಲ್ವೋ, ನಿಜವಾಗ್ಲೂ ನೋಡ್ಲಿಲ್ಲ. ಸರಿ ಹೋಗ್ಲಿ ಬಿಡು. ಈಗ ಹೇಗೂ ಮಾಮ ಮೈನನ್ ಜೊತೆ ಬರ್ತಾ ಇದ್ದಾಳೆ, ನೀನ್ ಯಾಕೆ ಒಬ್ಳೆ ಬರೋದಕ್ಕೆ ಹೋಗ್ತೀಯಾ? ನೀನ್ ನನ್ ಜೊತೆ ಬಾ ದಿನಾಗ್ಲೂ ಗಾರ್ಮೆಂಟ್ಸ್ಗೆ. ಇಲ್ಲ ಆನಂದ್, ತಂಗಿರ್ನ ಟ್ಯೂಷನ್ಗೆ ಸೇರ್ಸಿದೀನಿ.